ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಪಾಠ ವೀಕ್ಷಣೆಗೆ ನೀವೆಲ್ಲರೂ ಸಿದ್ಧರಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೇನೆ. ನಿಮ್ಮೆಲ್ಲರನ್ನು ನಾನು ಈ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಾವಿವತ್ತು 7ನೇ ತರಗತಿಯ ಗಣಿತ ವಿಷಯದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅಧ್ಯಾಯದ ಹೆಸರು ಭಿನ್ನರಾಶಿಗಳು ಮತ್ತು ದಶಮಾಂಶಗಳು. ಈ ಭಿನ್ನರಾಶಿಗಳು ಮತ್ತು ದಶಮಾಂಶದ ಕೊನೆಯ ಅವಧಿಯಲ್ಲಿ ನಾವಿದ್ದೇವೆ. ಮಕ್ಕಳೇ, ನೀವೆಲ್ಲರೂ ಬರೆಯೋದಕ್ಕೆ ಪುಸ್ತಕ ಪೆನ್ನನ್ನು ಇರಿಸಿಕೊಂಡು ಕೂತಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಿಂದಿನ ತರಗತಿಯಲ್ಲಿ ನಾವು ದಶಮಾಂಶಗಳ ಗುಣಾಕಾರದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ತರಗತಿಯ ಕಲಿಕಾಂಶ ದಶಮಾಂಶಗಳ ಭಾಗಾಕಾರ. ಮಕ್ಕಳೇ, ನಿಮಗೆ ಭಾಗಿಸುವುದು ಗೊತ್ತಿದೆ, ಅದೇ ರೀತಿಯಾಗಿ ಭಿನ್ನರಾಶಿಗಳ ಭಾಗಾಕಾರ ಗೊತ್ತಿದೆ. ಇವತ್ತಿನ ತರಗತಿಯಲ್ಲಿ ನಾವು ದಶಮಾಂಶಗಳ ಭಾಗಾಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಲೆಕ್ಕವನ್ನು ಕೊಡ್ತೇನೆ ಮಕ್ಕಳೇ. ಒಂದು ಕಾರು 2.4 ಲೀಟರ್ ಪೆಟ್ರೋಲನ್ನು ಬಳಸಿ 43.2 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ಅದು 1 ಲೀಟರ್ ಪೆಟ್ರೋಲ್ನಲ್ಲಿ ಎಷ್ಟು ದೂರ ಕ್ರಮಿಸ್ತದೆ? ಇದನ್ನು ನೋಡಿದ ಕೂಡಲೇ ನಿಮಗೆ ಈ ಲೆಕ್ಕ ಏನು ಅನ್ನೋದು ಗೊತ್ತಾಯಿತು. ಇಲ್ಲಿ ನಾವು ಭಾಗಿಸಬೇಕು, ಭಾಗಾಕಾರ ಕ್ರಿಯೆ ನಡೀತದೆ ಅನ್ನೋದು ಗೊತ್ತಾಯಿತು. ನೋಡಿ, ಒಂದು ಕಾರು ಕ್ರಮಿಸಿದ ದೂರ ಎಷ್ಟಾಯಿತು? 43.2 ಕಿಲೋಮೀಟರನ್ನು ಕ್ರಮಿಸಿದೆ. ಅಷ್ಟು ದೂರ ಕ್ರಮಿಸಲು ಅದು ಬಳಸಿದ ಪೆಟ್ರೋಲ್ 2.4 ಲೀಟರ್. ಈಗ 43.2 ಕಿಲೋಮೀಟರ್ಸನ್ನು ನಾನು 2.4 ಲೀಟರ್ನಿಂದ ಭಾಗಿಸಿದಾಗ ನನಗೆ ಕಾರು ಬಳಸಿದಂತಹ 1 ಲೀಟರ್ ಪೆಟ್ರೋಲ್ನಲ್ಲಿ ಎಷ್ಟು ದೂರ ಕಾರು ಕ್ರಮಿಸಿದೆ ಅನ್ನೋದು ತಿಳಿಯುತ್ತೆ. ಇಲ್ಲಿ ಭಾಗಾಕಾರ ಕ್ರಿಯೆ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ನೋಡಿ, 43.2 ಕಿಲೋಮೀಟರ್ ಭಾಗಿಸು 2.4 ಲೀಟರ್ಸ್ ಅಂತ ಬಂದಿದೆ. ಆದರೆ ನನಗೆ 2.4ರ ಗುಣಾಕಾರ ಗೊತ್ತಿಲ್ಲ. ಹೇಗೆ ಭಾಗಿಸೋದು? ಭಾಗಾಕಾರ ಅಂದರೆ ವ್ಯವಕಲನದ ಸಂಕ್ಷಿಪ್ತ ರೂಪ ಅಂತ ಗೊತ್ತು. ಆದರೆ ಇಲ್ಲಿ ಕೊಟ್ಟಿರುವಂತಹ ಭಾಜ್ಯ ಮತ್ತು ಭಾಜಕ ಎರಡೂ ಕೂಡ ದಶಮಾಂಶದಲ್ಲಿ ಇದೆ. ದಶಮಾಂಶದಲ್ಲಿ ಇದ್ದಾಗ ಭಾಗಾಕಾರವನ್ನು ಹೇಗೆ ಮಾಡೋದು? ಮಕ್ಕಳೇ, ನಾವೀಗ ದಶಮಾಂಶಗಳ ಭಾಗಾಕಾರವನ್ನು ಹೇಗೆ ಮಾಡೋದು ಅಂತ ಹೇಳಿ ಸುಲಭವಾದ ಕ್ರಮದಿಂದ ತಿಳ್ಕೊಂಡು ಆಮೇಲೆ ಈ ಲೆಕ್ಕವನ್ನು ಹೇಗೆ ಸಂಕ್ಷೇಪ ರೂಪಕ್ಕೆ ತರೋದು, ಹೇಗೆ ಇದನ್ನು ಪರಿಹರಿಸೋದು ಈ ಸಮಸ್ಯೆಯನ್ನು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, 10, 100 ಮತ್ತು 1000ದಿಂದ ದಶಮಾಂಶಗಳ ಭಾಗಾಕಾರವನ್ನು ತಿಳ್ಕೊಳ್ಳೋಣ. ಈಗ ಒಂದು ಲೆಕ್ಕವನ್ನು ಕೊಟ್ಟಿದ್ದೇನೆ. 32.5 ಭಾಗಿಸು 10. ಇಲ್ಲಿ 2 ಅನ್ನೋದು ಬಿಡಿ ಸ್ಥಾನದಲ್ಲಿದೆ, 3 ಎನ್ನುವುದು 10ರ ಸ್ಥಾನದಲ್ಲಿದೆ. 5 ಅಂದರೆ ದಶಮಾಂಶ ಬಿಂದುವಿನಿಂದ ಯಾವ ಬದಿಯಲ್ಲಿದೆ? ಬಲಭಾಗದಲ್ಲಿ ಇದೆ. ಹಾಗಾಗಿ ಇದು ದಶಾಂಶ. ದಶಾಂಶ ಅಂದರೆ ಒಂದನ್ನು 10 ಸಮಭಾಗಗಳಾಗಿ ವಿಭಾಗಿಸಿ ಅದರಲ್ಲಿ ಆರಿಸಿದ ಒಂದು ಅಂಶ. ಇದನ್ನು ನಾನು 10ರಿಂದ ಏನು ಮಾಡಬೇಕು? ಭಾಗಿಸಬೇಕು. ದಶಮಾಂಶ ಸಂಖ್ಯೆಯನ್ನು ನಾನೀಗ 10ರಿಂದ ಭಾಗಿಸಿದಾಗ ಏನಾಗುತ್ತೆ ನೋಡೋಣವಾ? 10ನೇ 325. ಯಾಕಂದರೆ ದಶಾಂಶ 10ನೇ 325 ಭಾಗಿಸು 10. ದಶಮಾಂಶವನ್ನು ನಾನು ಭಿನ್ನರಾಶಿಯ ರೂಪದಲ್ಲಿ ಬರೆದೆ. 10ನೇ 325 ಭಾಗಿಸು 10 ಅಂದಾಗ ಇಲ್ಲಿ ಏನಾಯಿತು? ಇಲ್ಲಿ ಭಿನ್ನರಾಶಿಯ ಭಾಗಾಕಾರವನ್ನು ನಾನೀಗ ಮಾಡಬೇಕು. ನಿಮಗೆ ಭಿನ್ನರಾಶಿಯ ಭಾಗಾಕಾರ ಗೊತ್ತಿದೆ, ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈಗ ನೋಡಿ, 10ನೇ 325 ಭಾಗಿಸು 10 ಅಂದಾಗ ಏನು ಮಾಡ್ತೇವೆ? 10ನೇ 325 ಅಂತಲೇ ಬರಿತೇವೆ. ಭಾಗಿಸು ಇದ್ದಲ್ಲಿ ಏನು ಬರಿಬೇಕು? ಗುಣಿಸು. ನಂತರ ಇಲ್ಲಿ ಬರೀ 10 ಇದೆ ಅಂದರು, ಛೇದದಲ್ಲಿ ಒಂದಿದೆ ಅಂತ ಹೇಳಿ ಅರ್ಥ. ಅಂದರೆ 1ನೇ 10ನ್ನು ರೆಸಿಪ್ರೋಕಲಲ್ಲಿ ಬರೆದ್ರೆ ಏನಾಗುತ್ತೆ? 10ನೇ 1. ಈಗ ಅಂಶವನ್ನು ಛೇದವನ್ನು ಗುಣಿಸ್ಕೊಳ್ಳೋಣ. ಏನಾಯಿತು ಉತ್ತರ? 100ನೇ 325 ಆಯಿತು. 100ನೇ 325 ಅಂತ ಬಂದಿದೆ. ಈಗ ನಾನು 325ನ್ನು 100ರಿಂದ ಏನು ಮಾಡಬೇಕು? ಭಾಗಿಸಬೇಕು.
ಇಲ್ಲಿ ಬರ್ಕೊಳ್ಳೋಣವಾ? 325 100ರಿಂದ ಭಾಗಿಸ್ಬೇಕು ಅಂದಾಗ 100 ಎಷ್ಟ್ಲಿ 325? 100 300. ಈಗ ಎಷ್ಟು ಉಳೀತು? 25 ಉಳೀತು. ಆಗ 100 ಎಷ್ಟ್ಲಿ 25 ಹೋಗುತ್ತಾ? ಹೋಗೋದಿಲ್ಲ. ಆಗ ನಾನು ಇಲ್ಲೊಂದು ಚುಕ್ಕೆ ಇಡ್ತೇನೆ, ನಂತರ ಒಂದು 0ಯನ್ನು ಹಾಕೊಳ್ತೇನೆ. ಈಗ ಎಷ್ಟಾಯಿತು? 250 ಆಯಿತು. 100 ಎಷ್ಟ್ಲಿ 250? 102 200. ಈಗ 250ರಿಂದ 200ನ್ನು ಕಳೆದಾಗ 50 ಬಂತು. 50ರಲ್ಲಿ 100 ಹೋಗುವುದಿಲ್ಲ. ಮತ್ತೊಂದು 0ಯನ್ನು ಹಾಕೊಳ್ತೇನೆ. ಶೇಷ 0 ಬರುವಲ್ಲವರೆಗೆ ನಾವೇನು ಮಾಡಬೇಕು? ಭಾಗಿಸ್ತಾ ಹೋಗಬೇಕು. 100 ಎಷ್ಟ್ಲಿ 500? 105 500. ನೋಡಿ, ಈಗ ಶೇಷ ಎಷ್ಟು ಬಂತು? 0 ಬಂತು. ನಮಗೆ ಭಾಗಲಬ್ಧ ಎಷ್ಟು ಬಂತು? ಈಗ 3.25 ಭಾಗಲಬ್ಧ. ಶೇಷ 0 ಬಂತು. ಈಗ 100ನೇ 325ರ ಉತ್ತರ ಏನಾಯಿತು? 3.25. ಈಗ ಮಕ್ಕಳೇ, ನಾವು ಭಾಜ್ಯ, ಭಾಜಕ ಮತ್ತು ಭಾಗಲಬ್ಧ ಇವು ಮೂರನ್ನು ಗಮನಿಸಿ. 32.5 ಭಾಗಿಸು 10 ಅಂದರೆ ಉತ್ತರ 3.25 ಆಗಿದೆ. ಅಂದರೆ ದಶಮಾಂಶ ಬಿಂದು ಅನ್ನೋದು 10 ಇರೋದ್ರಿಂದ ಒಂದು ಸ್ಥಾನ ಬಲದಿಂದ ಎಡಭಾಗದ ಕಡೆಗೆ ಸ್ಥಳಾಂತರಗೊಂಡಿದೆ. ಅಂದರೆ ಉತ್ತರ ಏನಾಯಿತು? 3.25 ಆಯಿತು. ಇದೇ ರೀತಿ ಇನ್ನೂ ಅನೇಕ ಸಮಸ್ಯೆಗಳನ್ನು ಬಿಡಿಸೋಣ, ಆಗ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ. 10, 100, 1000ದಿಂದ ದಶಮಾಂಶಗಳ ಭಾಗಾಕಾರವನ್ನೇ ಮಾಡ್ತಾ ಹೋಗೋಣ. ಈಗ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದೇನೆ. 2.17 ಭಾಗಿಸು 10. 2.17 ಭಾಗಿಸು 10 ಅಂತ ಕೊಟ್ಟಿದ್ದೇನೆ. ಈಗ ನಾವು ಹಿಂದೆ ಮಾಡಿದ ಲೆಕ್ಕದ ಹಾಗೆ ಇದನ್ನು ಮಾಡುವಾಗ ಏನಾಗುತ್ತೆ? 10ರಿಂದ ಭಾಗಿಸಬೇಕು ಅಂದರೆ ಒಂದು ಸ್ಥಾನ ಎಲ್ಲಿ ಹೋಗಬೇಕು? ಎಡಭಾಗಕ್ಕೆ ಸ್ಥಳಾಂತರಗೊಳ್ಬೇಕು. ಉತ್ತರ ಏನಾಗುತ್ತೆ? 0.217 ಆಗುತ್ತೆ. ಈಗ ಇನ್ನೊಂದು ಲೆಕ್ಕ ತಗೊಳ್ಳೋಣ. 2.17 ಭಾಗಿಸು 100. ಮಕ್ಕಳೇ, ನಾವು ಗಮನಿಸಬೇಕು, ಭಾಜ್ಯ ಭಾಜಕ, ಭಾಜ್ಯ ಭಾಜಕ. ಭಾಜ್ಯ ಏನಾಗಿದೆ? ಇಲ್ಲಿ ಸಮನಾಗೇ ಇದೆ. ಭಾಜಕದಲ್ಲಿ ಒಂದೊಂದು 0ಯನ್ನು ಹೆಚ್ಚಿಸ್ತಾ ಇದ್ದೇನೆ. 10 10 ಪಟ್ಟು 10 100 ಆಯಿತು. ಈಗ ಏನಾಗುತ್ತೆ ನೋಡಿ, 2 ಸ್ಥಾನ ಚುಕ್ಕಿ ಮುಂದಕ್ಕೆ ಹೋಗಬೇಕು. ಬಲಭಾಗದಿಂದ ಎಡಭಾಗದ ಕಡೆಗೆ ಚಲಿಸಬೇಕು. ಎಷ್ಟಾಯ್ತು ಈಗ? 0.0217. ನೋಡಿ, ಮೊದಲಿಗೆ 2.17ರ ಮಧ್ಯದಲ್ಲಿ ಇದ್ದದ್ದು 2 ಸ್ಥಾನ ಮುಂದಕ್ಕೆ ಹೋಯಿತು. ಇನ್ನೊಂದನ್ನು ನೋಡಿ, ಇಲ್ಲಿಯೂ ಕೂಡ ಭಾಜ್ಯ 2.17 ಇದೆ. ಈಗ ಭಾಜಕದಲ್ಲಿ 3 0 ಇರೋದ್ರಿಂದ ಈ ಚುಕ್ಕಿ 3 ಸ್ಥಾನ ಸ್ಥಳಾಂತರಗೊಳ್ಬೇಕು. ನೋಡಿ, 1 2 3. ಈಗ ನಿಮಗೆ ಅರ್ಥ ಆಯ್ತಲ್ಲ ಮಕ್ಕಳೇ? 10 ಪಟ್ಟು ಏರಿಸ್ತಾ ಹೋಗಿದ್ದೇನೆ ಭಾಜಕವನ್ನು. ಆದರೆ ಭಾಜ್ಯ ಏನಾಗಿದೆ? ಎಲ್ಲದರಲ್ಲೂ ಸಮನಾಗಿದೆ. ಇಲ್ಲಿ 10 ಇದ್ದಾಗ 1 ಸ್ಥಾನ, 100 ಇದ್ದಾಗ 2 ಸ್ಥಾನ, ಅದೇ ರೀತಿ 1000 ಇದ್ದಾಗ 3 ಸ್ಥಾನ ಚುಕ್ಕಿ ಸ್ಥಳಾಂತರಗೊಂಡಿದೆ ಅನ್ನೋದು ನಿಮಗೆ ಅರ್ಥ ಆಯಿತು. ಮಕ್ಕಳೇ, ನಾವೀಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ. ಮಕ್ಕಳೇ, ನಾನೊಂದು ದಶಮಾಂಶ ಸಂಖ್ಯೆಯನ್ನು ಕೊಟ್ಟಿದ್ದೇನೆ. ಇದನ್ನು ಓದೋದು ಹೇಗೆ? 423.812. ಇದರ ಸ್ಥಾನ ಬೆಲೆ ಕ್ರಮವಾಗಿ ನೋಡಿ, 3 ಅಂದರೆ ಬಿಡಿ ಸ್ಥಾನ, 2 10ರ ಸ್ಥಾನ, 4 ಅಂದರೆ 100ರ ಸ್ಥಾನದಲ್ಲಿದೆ. ದಶಮಾಂಶ ಬಿಂದುವಿನಿಂದ ಬಲಭಾಗಕ್ಕೆ ಹೋದಂತೆ ಏನಾಗುತ್ತೆ? ಬಿಡಿ ಅಂದರೆ 1, 1ಅನ್ನು 10 ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಆರಿಸಿದ ಭಾಗ ಅಂದರೆ 8 ಅಂದರೆ ದಶಾಂಶ, ದಶಾಂಶದ ನಂತರದ ಸ್ಥಾನ ಶತಾಂಶ, ಶತಾಂಶದ ನಂತರದ ಸ್ಥಾನ ಸಹಸ್ರಾಂಶ ಆಗಿದೆ. ಇಲ್ಲಿ ನೋಡಿ ಮಕ್ಕಳೇ, ನಾನು 2 ಚೌಕವನ್ನ ತಗೊಂಡಿದ್ದೇನೆ. 2 ಚೌಕಗಳು ಕೂಡ ಸಮಾನ ಅಳತೆಯದ್ದಾಗಿದೆ. ಮೊದಲ ಚೌಕದಲ್ಲಿ ನಾನು 10 ಸಮಭಾಗಗಳಾಗಿ ವಿಭಾಗಿಸಿ 3 ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ. ಅದೇ ರೀತಿ ಎರಡನೆಯ ಚೌಕದಲ್ಲಿ 100 ಸಮಭಾಗಗಳಾಗಿ ವಿಭಾಗಿಸಿ 100 ಸಮಭಾಗದಲ್ಲಿ ನಾನು 30 ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ. 10ನೇ 3 = 100ನೇ 30. ನೋಡಿ, 100ನೇ 30ರಲ್ಲಿ 1 0ಯನ್ನ ನಾವು ಸಂಕ್ಷೇಪ ರೂಪಕ್ಕೆ ತಂದಾಗ ಏನಾಗುತ್ತೆ? ಇದು 10ನೇ 3 ಆಗತ್ತೆ. ನೋಡಿ, ಈ 0 ಕ್ಯಾನ್ಸಲ್ ಆಯಿತು. ಉತ್ತರ ಏನಾಯ್ತು? 10ನೇ 3 ಆಯಿತು. ಇಲ್ಲಿ ಬಣ್ಣ ಹಚ್ಚಿದ ಭಾಗ ಮತ್ತು ಇಲ್ಲಿ ಬಣ್ಣ ಹಚ್ಚಿದ ಭಾಗವನ್ನ ಗಮನಿಸಿದಾಗ ನಮಗೆ ಇವೆರಡೂ ಕೂಡ ಸಮ ಎನ್ನುವುದು ತಿಳಿಯುತ್ತೆ.
ಈಗ ಒಂದು ಪೂರ್ಣ ಸಂಖ್ಯೆಯಿಂದ ಒಂದು ದಶಮಾಂಶ ಸಂಖ್ಯೆಯ ಭಾಗಾಕಾರವನ್ನು ತಿಳ್ಕೊಳ್ಳೋಣ. ಲೆಕ್ಕವನ್ನು ಕೊಟ್ಟಿದ್ದೇನೆ ನೋಡಿ. ಪೂರ್ಣ ಸಂಖ್ಯೆ 5 ಇದೆ, ದಶಮಾಂಶ ಸಂಖ್ಯೆ ಏನು 12.5, ಬಿಡಿ 10 ದಶಮಾಂಶ ಬಿಂದು ದಶಾಂಶ. ಇದನ್ನು ಹೇಗೆ ಮಾಡೋದು ನೋಡೋಣವಾ? ನೋಡಿ 5ನೇ 12.5 ಅಂತ ಇದೆ. ಇದನ್ನು ಮಾಡುವಾಗ 2 ಕ್ರಮವನ್ನು ನಾನಿಲ್ಲಿ ಬಳಸಿದ್ದೇನೆ ಮಕ್ಕಳೇ. ಎರಡೂ ವಿಧಾನವನ್ನು ನಾವು ನೋಡೋಣ. ಮೊದಲಿಗೆ ನಾನೇನು ಮಾಡಿದ್ದೇನೆ, 5ನೇ 12.5 ಅಂತ ಬರ್ಕೊಂಡಿದ್ದೇನೆ. ಈಗ ಚುಕ್ಕಿ ಇಲ್ಲ ಅಂತ ಹೇಳಿ ಭಾವಿಸ್ಕೊಳ್ಳೋಣ. ಚುಕ್ಕಿ ಇಲ್ಲ, ಇದು ದಶಮಾಂಶ ಅಲ್ಲ, ಪೂರ್ಣ ಸಂಖ್ಯೆಯ ಭಾಗಾಕಾರ ಅಂತ ಅಂದುಕೊಂಡು ಇದನ್ನು ಭಾಗಿಸ್ಕೊಳ್ಳೋಣ. ಹೇಗೆ ಭಾಗಿಸ್ತೀವಿ? ಸಂಕ್ಷೇಪ ರೂಪಕ್ಕೆ ತರೋಣ. 5 1 5, 525 ಎಷ್ಟು? 5 1 5, 5 25 125 ನೋಡಿ. ಈಗ 25 ಅಂತಾನೆ ಬರ್ಕೊಳ್ಳಿ. ಆದರೆ ಇದೇನು ಭಾಜ್ಯ, ಇದು ಭಾಜಕ. ಭಾಜ್ಯದಲ್ಲಿ ಏನಿದೆ ಮಕ್ಕಳೇ? ಒಂದು ಸ್ಥಾನ ಬಿಟ್ಟು ಚುಕ್ಕಿ ಇದೆ. ಹಾಗಾದರೆ ಭಾಗಲಬ್ಧದಲ್ಲಿಯೂ ಕೂಡ ನಾವು ಒಂದು ಸ್ಥಾನವನ್ನು ಬಿಟ್ಟು ಚುಕ್ಕಿಯನ್ನು ಹಾಕಬೇಕು. ಯಾವಾಗಲೂ ಗಮನಿಸಬೇಕು ಯಾವುದನ್ನು ಅಂದರೆ, ಚುಕ್ಕಿಯನ್ನು ಇಡುವಾಗ ಯಾವಾಗಲೂ ಕೂಡ ನಾವು ಬಲಬದಿಯಿಂದ ಎಡಭಾಗಕ್ಕೆ ಬರಬೇಕು. ಇಲ್ಲಿಡೋದಲ್ಲ, ಬಲಭಾಗದಿಂದ ಎಡಭಾಗಕ್ಕೆ ಒಂದು ಸ್ಥಾನ ಬಿಟ್ಟು ಚುಕ್ಕಿಯನ್ನು ಇಡಬೇಕು. ಅಂದರೆ 2 ಮತ್ತು 5ರ ಮಧ್ಯದಲ್ಲಿ ನೋಡಿ 2.5 ಆಯಿತು. 12.5 ಭಾಗಿಸು 5 ಅಂದರೆ 2.5 ಉತ್ತರ ಬರುತ್ತೆ. ಇದರಲ್ಲಿ 12.5 ಅಂದರೆ ಭಾಜ್ಯ, 5 ಅಂದರೆ ಭಾಜಕ, ಹಾಗೆ 2.5 ಅಂದರೆ ಭಾಗಲಬ್ಧ. ನಿಮ್ಗೆಲ್ರಿಗೂ ಗೊತ್ತಾಯ್ತಲ್ವಾ? ಈಗ ಇನ್ನೊಂದು ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. 2.5 ಭಾಗಿಸು 5 ಅಂದರೆ ಇದನ್ನು ಹೇಗೆ ಮಾಡ್ತೇವೆ ನಾವು? 2.5 ಅಂತ ಇದೆ ಅಂದರೆ 10ನೇ 25. ಏನು ಮಾಡಿದೆ ನಾನಿಲ್ಲಿ? ದಶಮಾಂಶದಲ್ಲಿರೋದನ್ನು ಭಿನ್ನ ರಾಶಿಯಲ್ಲಿ ಬರೆದೆ. 2.5 ಅಂದರೆ 10ನೇ 25. ಭಾಗಿಸುವಿಗೆ ಭಾಗಿಸು ಅಂತಾನೆ ಹಾಕಿದೆ, 5ಕ್ಕೆ 5 ಅಂತ ಬರೆದೆ. ಈಗ ಇದು ಯಾವ ರೂಪಕ್ಕೆ ಬಂತು? ಭಿನ್ನ ರಾಶಿಯ ರೂಪಕ್ಕೆ ಬಂತು. ಭಿನ್ನ ರಾಶಿಯ ಭಾಗಾಕಾರವನ್ನು ನಾನು ಮಾಡಬೇಕು. ಭಿನ್ನ ರಾಶಿಯ ಭಾಗಾಕಾರ ಮಾಡೋದು ನಿಮ್ಗೆ ಗೊತ್ತಿದೆ. ಹೇಗೆ ಮಾಡೋಣ? 10ನೇ 25 ಭಾಗಿಸು ಇದ್ದಲ್ಲಿ ಗುಣಿಸು 1ನೇ 5 ಅಂತ ಇದೆ. 1ನೇ 5 ತಲೆ ಕೆಳಗೆ ಮಾಡಬೇಕು, ಅಂದರೆ ವ್ಯುತ್ಕ್ರಮ ರೂಪದಲ್ಲಿ ಬರಿಬೇಕು. ಏನಾಗುತ್ತೆ? 5ನೇ 1 ನೋಡಿ, 5ನೇ 1. ಇದನ್ನು ಸಂಕ್ಷೇಪಿಸೋಣ. 5 1 5, 5 ಎಷ್ಟು 25, 5 5 25 ನೋಡಿ. ಅಂಶವನ್ನು ಛೇದವನ್ನು ಗುಣಿಸ್ಕೊಳ್ಳೋಣ. ಆಗ ಉತ್ತರ ಏನಾಯಿತು? 10ನೇ 5 ಆಯಿತು. 10ನೇ 5 ಅಂದರೆ ಉತ್ತರ ಏನಾಯ್ತಿದು? 10ನೇ 5 ಅಂದರೆ 0.5 ಅಂತ ಉತ್ತರ ಆಗತ್ತೆ ನೋಡಿ. 0.5. ಇನ್ನೊಂದು ಲೆಕ್ಕ ನೋಡಿ. 0.049 ಭಾಗಿಸು 7. ಇದನ್ನು ಹೇಗೆ ಮಾಡೋದು? ದಶಮಾಂಶ ಬಿಂದು ಆದಮೇಲೆ ದಶಾಂಶ, ಶತಾಂಶ, ಸಹಸ್ರಾಂಶ ಅಂದರೆ 1ನ್ನು 1000 ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಆರಿಸಿದ ಒಂದು ಅಂಶ. ಅಂದರೆ 1000ನೇ 49 ನೋಡಿ. 1000ನೇ 49 ಭಾಗಿಸು 7. ಇದೇನಾಗುತ್ತೆ? 1000ನೇ 49 ಭಾಗಿಸು ಇದ್ದಲ್ಲಿ ಗುಣಿಸು, ನಂತರ ರೆಸಿಪ್ರೋಕಲನ್ನು ಬರಿತೇವೆ. ರೆಸಿಪ್ರೋಕಲ್ ಏನಾಗುತ್ತೆ? 7ನೇ 1, 7 1 7, 7 49. ಈಗ ನೋಡಿ 1000ನೇ 7 ಆಯ್ತು. ಇದೀಗ 1000ನೇ 7 ಆಯಿತು ಅಂದರೆ ಎಷ್ಟು ಸ್ಥಾನ ಬಿಟ್ಟು ನಾನು ಚುಕ್ಕಿ ಹಾಕಬೇಕು? 7ರಲ್ಲಿ 1 2 3 0 ಇದೆ ಅಂದರೆ 0.007 ನೋಡಿ. 0.007 ಅರ್ಥ ಆಯ್ತಲ್ವಾ? ಇನ್ನೊಂದು ಲೆಕ್ಕ ನೋಡಿ. 32.4 ಭಾಗಿಸು 4 ಅಂದರೆ 1 ಸ್ಥಾನ ಬಿಟ್ಟು ಚುಕ್ಕಿ ಇದೆ ಅಂದರೆ ಇದು ದಶಾಂಶ. 10ನೇ 324 ಭಾಗಿಸು 4. ಹಿಂದೆ ಮಾಡಿದ ವಿಧಾನವನ್ನೇ ಅನುಸರಿಸೋಣ. ಗುಣಿಸು 4ನೇ 1 ಆಯಿತು. ಭಾಗಿಸು ಇದ್ದಲ್ಲಿ ಗುಣಿಸು ಹಾಕಿದ್ವಿ. 1ನೇ 4 ಇದ್ದಲ್ಲಿ 4ನೇ 1 ಆಯಿತು. ಸಂಕ್ಷೇಪ ರೂಪಕ್ಕೆ ತರೋಣ. 4 1 4, 4 ಎಷ್ಟು 324 ಅಂದರೆ 4 81 324. ಉತ್ತರ ಏನಾಯಿತು? 10ನೇ 81. 1 0 ಇದೆ ಅಂದರೆ
ಒಂದು ಸ್ಥಾನ ಬಿಟ್ಟು ಬಲಭಾಗದಿಂದ ಚುಕ್ಕಿ ಹಾಕಬೇಕು. ಉತ್ತರ ಏನಾಯಿತು? 8.1. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಲ್ವಾ? ಇನ್ನೊಂದು ಲೆಕ್ಕ ನೋಡೋಣ. ನೋಡಿ, ಇನ್ನೊಂದು ಲೆಕ್ಕ ಬಂತು. 1.02. ಇದನ್ನು ಹೇಗೆ ಓದೋದು? 1.02 ಭಾಗಿಸು 6. ಇದು ದಶಾಂಶ ಶತಾಂಶದಲ್ಲಿದೆ. ಅಂದರೆ 100ನೇ 102 ಭಾಗಿಸು 6. ಇದು ಕೂಡ ಭಿನ್ನರಾಶಿಯ ಭಾಗಾಕಾರ ಕ್ರಮದಲ್ಲೇ ಮಾಡ್ತಾ ಇದ್ದೇನೆ. ಭಿನ್ನರಾಶಿಯ ಭಾಗಾಕಾರ ಕ್ರಮದಲ್ಲಿ ಮಾಡುವಾಗ 100ನೇ 102 ಗುಣಿಸು 6ನೇ 1, 6ರ ವ್ಯುತ್ಕ್ರಮ ರೂಪವನ್ನು ಬರೆದೆ. ಈಗ ನೋಡಿ, 6 1 6, 6 ಎಷ್ಟಲಿ 102, 6 17 102. ಈಗ ಉತ್ತರ ಏನಾಯಿತು ಮಕ್ಕಳೇ? 100ನೇ 17. ಈಗ 2 0 ಇದೆ, 2 ಸ್ಥಾನ ಬಿಟ್ಟು ಚುಕ್ಕಿ ಹಾಕಬೇಕು. ಉತ್ತರ 0.17 ಆಗುತ್ತೆ. 0.17 ಆಗುತ್ತೆ. ನೋಡಿದ್ರಾ? ತುಂಬಾ ಸುಲಭ ಇದೆ ಅಲ್ಲ? ಈಗ ಮಕ್ಕಳೇ ನಾವೊಂದು ಚಟುವಟಿಕೆಯನ್ನು ಮಾಡೋಣ. ಮಕ್ಕಳೇ, ನಾನಿಲ್ಲಿ 2 ವೃತ್ತಗಳನ್ನು ರಚಿಸಿಕೊಂಡಿದ್ದೇನೆ. ಎರಡೂ ಕೂಡ ಸಮಾನ ಅಳತೆಯದ್ದು. ಈ ರೀತಿಯಾಗಿ ರಚಿಸಿಕೊಂಡ ವೃತ್ತದಲ್ಲಿ ವೃತ್ತದ ಕೇಂದ್ರದ ಕೋನಗಳ ಮೊತ್ತ ಎಷ್ಟು? 360 ಡಿಗ್ರಿ. 10 ಭಾಗವಾಗಿ ನಾನು ವಿಭಾಗಿಸಿ ಇಟ್ಕೊಂಡಿದ್ದೇನೆ. ಪ್ರತಿ ಭಾಗವೂ ಕೂಡ 0.1 0.1 0.1 ಇರುತ್ತೆ. ಒಟ್ಟು 10 ಭಾಗ ಇದೆ. 360 ಡಿಗ್ರಿ ಡಿವೈಡೆಡ್ ಬೈ 10 ಅಂದರೆ ಪ್ರತಿ ಕೋನದ ಮೊತ್ತ ಎಷ್ಟಾಗಿರುತ್ತೆ? 36 ಡಿಗ್ರಿ ಇರುತ್ತೆ. 36 ಗುಣಿಸು 10 ಅಂದರೆ 360 ಡಿಗ್ರಿ ಆಗುತ್ತೆ. ಅದನ್ನ ಭಿನ್ನ ರಾಶಿಯಲ್ಲಿ 10ನೇ 1 10ನೇ 1 10 ಭಾಗಗಳು ಕೂಡ 10ನೇ 1 ಪ್ರತಿನಿಧಿಸುತ್ತದೆ. ಇಲ್ಲಿ ದಶಮಾಂಶದಲ್ಲಿ 0.1 ಅಂತ ಹೇಳಿ ಪ್ರತಿ ಭಾಗವು ಪ್ರತಿನಿಧಿಸುತ್ತದೆ. ಈಗ ಇವೆರಡನ್ನ ಒಂದರ ಒಳಗೆ ಒಂದು ಸೇರಿಸ್ತೇನೆ. ಪ್ರತಿ ಭಾಗವನ್ನ ನೋಡ್ತಾ ಬರೋಣ. ನೋಡಿ ಮಕ್ಕಳೇ, ಇಲ್ಲಿ ಇಡೀ ವೃತ್ತದಲ್ಲಿ ಈ ಒಂದು ಭಾಗವನ್ನ ತಗೊಂಡಿದ್ದೇನೆ. 10 ಭಾಗದಲ್ಲಿ ಒಂದು ಭಾಗ ಅಂದ್ರೆ 10ನೇ 1 ಆಯಿತು. ಯಾವುದರಲ್ಲಿ? ಭಿನ್ನ ರಾಶಿಯಲ್ಲಿ. ಅದನ್ನ ದಶಮಾಂಶದಲ್ಲಿ ತೋರಿಸುವಾಗ 0.1 ಆಯಿತು. ಈಗ 2 ಭಾಗವನ್ನ ನಾನು ತಗೊಂಡ್ರೆ 10ನೇ 1 ಪ್ಲಸ್ 10ನೇ 1 2 ಭಾಗ. ಉತ್ತರ ಏನಾಯ್ತು? 10ನೇ 2 ಆಯಿತು. ಅದೇ ರೀತಿ 0.1 0.1 ಯಾವುದರಲ್ಲಿ? ದಶಮಾಂಶದಲ್ಲಿ. ಉತ್ತರ 0.2 ಆಯಿತು. ಅದೇ ರೀತಿಯಾಗಿ ನಿಮಗೆ ಎಷ್ಟು ಭಾಗಗಳ ಮೊತ್ತ ಬೇಕೋ ಹಾಗೆ ಮಾಡ್ಕೊಂಡೋಗಿ. ಇಲ್ಲಿ ನೋಡಿ, 10ನೇ 1 10ನೇ 1 10ನೇ 1 10ನೇ 1 10ನೇ 1 ಒಟ್ಟು ಎಷ್ಟಿದೆ? 5 ಇದೆ. ಎಲ್ಲಾ ಛೇದಗಳು ಏನಾಗಿವೆ? ಸಮನಾಗಿದೆ. ಅಂದರೆ 10ನೇ 5 ಆಯಿತು. ಅದೇ ದಶಮಾಂಶದಲ್ಲಿ ಏನಾಗುತ್ತೆ ನೋಡೋಣ. 0.1 0.1 ಈ 5 ಕೂಡ ಕೂಡಿಸಿದಾಗ ಏನಾಯಿತು? 0.5 ಆಯಿತು. ಇದೇ ರೀತಿಯಾಗಿ ಪ್ರತಿ ಭಾಗವನ್ನ ಹೆಚ್ಚಿಸ್ತಾ ಹೋಗಿ ಈಗ 9 ಭಾಗ ಇದೆ. ಅಂದ್ರೆ ಏನಾಯ್ತು? ಇಲ್ಲಿ 0.9 ಆಯಿತು. ಏನಾಯ್ತು? 0.9 ಆಯಿತು. ಇಲ್ಲಿ ಭಿನ್ನ ರಾಶಿಯಲ್ಲಿ 10ನೇ 9 ಆಯಿತು. ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ಒಂದು ದಶಮಾಂಶ ಸಂಖ್ಯೆಯಿಂದ ಮತ್ತೊಂದು ದಶಮಾಂಶ ಸಂಖ್ಯೆಯ ಭಾಗಾಕಾರ. ನಾವೀಗ ಒಂದು ದಶಮಾಂಶ ಸಂಖ್ಯೆಯಿಂದ ಇನ್ನೊಂದು ದಶಮಾಂಶ ಸಂಖ್ಯೆಯ ಭಾಗಾಕಾರ ಮಾಡ್ತಾ ಇದ್ದೇವೆ. ನಮ್ಮ ಪೆಟ್ರೋಲ್ ಮತ್ತು ಕಾರಿನ ಲೆಕ್ಕದಲ್ಲಿಯೂ ಕೂಡ ಭಾಜ್ಯ ಮತ್ತು ಭಾಜಕದಲ್ಲಿ ಏನಿತ್ತು? ದಶಮಾಂಶ ಸಂಖ್ಯೆಯೇ ಇತ್ತು. ಅಂದರೆ ಇದನ್ನು ಕಲಿತ ಮೇಲೆ ನಮಗೆ ಆ ಲೆಕ್ಕ ಮಾಡೋದಕ್ಕೆ ಸುಲಭ ಆಗತ್ತೆ. ನೋಡೋಣವಾ? 3.25 ಭಾಗಿಸು 0.5 ಹೇಗೆ ಮಾಡೋಣ ಇದನ್ನ? 100ನೇ 325 ಅಂದರೆ ಭಿನ್ನರಾಶಿಯಲ್ಲಿ ಬರದೆ ಭಾಗಿಸು ಇದ್ದಲ್ಲಿ ಭಾಗಿಸು ಅಂತ ಬರ್ಕೊಂಡೆ. ಈಗ 0.5 ಅಂತ ಇದೆ. ಅಂದರೆ ಇಷ್ಟರವರೆಗೆ ನಮಗೆ ಇಲ್ಲಿ ಏನಿತ್ತು? ಪೂರ್ಣ ಸಂಖ್ಯೆಗಳೇ ಇದ್ವು. ಆದರೆ ಇಲ್ಲಿ ಈಗ ಏನು ಬಂದಿದೆ? ದಶಮಾಂಶವೇ ಬಂದಿದೆ. ಈಗ ಏನು ಮಾಡಬೇಕು? ಭಾಗಿಸು ಅಂತ ಬರ್ಕೊಳ್ತೇನೆ. ಇದು ದಶಾಂಶದಲ್ಲಿದೆ, ಅಂದರೆ 10ನೇ 5. ಈಗ ನೋಡಿ, 100ನೇ 325 ಭಾಗಿಸು ಇದ್ದಲ್ಲಿ ಗುಣಿಸು, ನಂತರ ರೆಸಿಪ್ರೋಕಲ್ ಅನ್ನ ಬರಿತೇನೆ. ತಲೆ ಕೆಳಗೆ ಮಾಡ್ತೇನೆ. 10 ಇದ್ದಲ್ಲಿ 5 5 ಇದ್ದಲ್ಲಿ 10 ಅಂದರೆ ಛೇದವನ್ನ ಅಂಶದ ಸ್ಥಾನದಲ್ಲೂ ಅಂಶವನ್ನ ಛೇದದ ಸ್ಥಾನದಲ್ಲೂ ಬರಿತೇನೆ. ಭಾಗಿಸು ಇದ್ದಲ್ಲಿ ಗುಣಿಸು 5ನೇ 10. ಈಗ ಸಂಕ್ಷೇಪ ರೂಪಕ್ಕೆ ತರೋಣ. 10 1 10 10 10 100. ನೋಡಿ, 5 1 5 5 ಎಷ್ಟಲಿ? 325. 5 65 325. ಉತ್ತರ ಏನಾಯಿತು ನೋಡಿ? 10 × 1
65 ಇಂಟು 1 ಅಂದರೆ 10ನೇ 65 ಆಯಿತು. 1 0 ಇದೆ ಅಂದರೆ 10ನೇ, ಅಂದರೆ ಇದು ದಶಾಂಶದಲ್ಲಿದೆ. ಒಂದು ಸ್ಥಾನ ಬಿಟ್ಟು ಚುಕ್ಕಿ ಹಾಕಬೇಕು. ಹೇಗಾಗ್ತೇವೆ? 6.5 ಆಯಿತು. ನೋಡಿ, ಅರ್ಥ ಆಯ್ತಲ್ವಾ? ತುಂಬ ಸುಲಭ ಇದೆ ಅಲ್ಲ? ಈಗ ಇನ್ನೊಂದು ಲೆಕ್ಕ ಮಾಡೋಣ ಮಕ್ಕಳೇ. 0.010 ಭಾಗಿಸು 0.02 ದಶಾಂಶ, ಶತಾಂಶ, ಸಹಸ್ರಾಂಶದಲ್ಲಿದೆ. ಅಂದರೆ 1000ನೇ 10 ಭಾಗಿಸು ದಶಾಂಶ, ಶತಾಂಶ, 100ನೇ ಸ್ಥಾನ ಅಂದರೆ 100ನೇ 2. ಈಗ 1000ನೇ 10 ಗುಣಿಸು 2ನೇ 100 ಸಂಕ್ಷೇಪ ರೂಪಕ್ಕೆ ತನ್ನಿ. 2 1 2 5 ನಂತರ 100 1 100 100 10 1000 ಏನು ಉಳಿತು? 10 ಇಂಟು 1 10, 5 ಇಂಟು 1 5 ಅಂದರೆ 10ನೇ 5. ಇದನ್ನು ಸಂಕ್ಷೇಪ ರೂಪಕ್ಕೆ ತಂದಾಗ ಏನಾಗತ್ತೆ? 2ನೇ 1 ಅಂದರೂ ಕೂಡ 0.5 ಆಗುತ್ತೆ. ಇಲ್ಲ ನಾನು ಹೀಗಿಟ್ಟೆ ಇದನ್ನು ದಶಮಾಂಶದಲ್ಲಿ ಬರಿತೇನೆ ಅಂದರೂ ಕೂಡ 0.5 ಉತ್ತರ ಬರುತ್ತೆ. ನೋಡಿ, 0.5 ಉತ್ತರ ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ಒಂದು ಚಟುವಟಿಕೆಯನ್ನ ಮಾಡ್ಕೊಂಡು ಬರೋಣ ಮಕ್ಕಳೇ. ನಾವೀಗ ದಶಮಾಂಶಗಳ ಭಾಗಾಕಾರವನ್ನ ಚಟುವಟಿಕೆಯ ಮೂಲಕ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. 0.40 ಭಾಗಿಸು 0.05 ಅಂದರೆ ಇದರ ಅರ್ಥ ಏನು? ದಶಾಂಶ ಶತಾಂಶದಲ್ಲಿ ಇದೆ 0.05 ಅಂದರೆ 100ರ ಗ್ರಿಡ್ ಅಥವಾ 100ರ ಒಂದು ಬಾಕ್ಸ್ಗಳಿರುವಂತಹ ಚೌಕವನ್ನ ನಾನು ತಗೊಂಡಿದ್ದೇನೆ. ಇದರಲ್ಲಿ 40ನ್ನ 5ರಲ್ಲಿ ಭಾಗಿಸ್ಬೇಕು ಅಂತ ಹೇಳಿ ಪೂರ್ಣಾಂಕದಲ್ಲಿ ಹೇಳುವಾಗ ಹಾಗೆ ಅರ್ಥೈಸ್ಕೊಳ್ತೇವೆ. ಇಲ್ಲಿ 0.40 0.05 ಅಂದಾಗ್ಲೂ ಕೂಡ ನಾವು ಅದೇ ರೀತಿಯಾಗಿ ಅರ್ಥೈಸಿಕೊಂಡು ಬಣ್ಣವನ್ನ ಹಚ್ಚಬೇಕಾಗತ್ತೆ. ಇಲ್ಲಿ 40 ಭಾಗಕ್ಕೆ ನಾನು ಬಣ್ಣವನ್ನ ಹಾಕಬೇಕು ಮಕ್ಕಳೇ. ಇಲ್ಲಿ 1 2 3 4 5 6 7 8 9 10 ಇದೆ. 10 20 30 40 ಅಂದ್ರೆ 40 ಭಾಗಕ್ಕೆ 1 ಇದು ಫುಲ್ ಸೇರಿದ್ರೆ 10 20 ಆಯ್ತು, 30 ಭಾಗಕ್ಕಾಯ್ತು. ಇಲ್ಲಿ 40 ಭಾಗಕ್ಕೆ ನಾನು ಏನನ್ನ ಹಚ್ಚಿದ್ದೇನೆ? ಈಗ ಬಣ್ಣವನ್ನ ಹಚ್ಚಿದ್ದೇನೆ. ನೋಡಿ, ಈಗ ನಾನು 0.40 ಭಾಗಿಸು 0.5 ಅಂದ್ರೆ 5 ಗುಂಪುಗಳಾಗಿ ಮಾಡಬೇಕು. 1 2 3 4 5 ನೋಡಿ, 5 ಗುಂಪುಗಳಾಗಿ ನಾನು ಮಾಡ್ತೇನೆ. 1 ಗುಂಪು, 2 ಗುಂಪು, 3ನೇ ಗುಂಪು, 4ನೇ ಗುಂಪು, 5ನೇ ಗುಂಪು, 6ನೇ ಗುಂಪು, 7ನೇ ಗುಂಪು, 8ನೇ ಗುಂಪು. ನೋಡಿ, 1ನೇ ಗುಂಪು, 2ನೇ ಗುಂಪು, 3 4 5 6 7 8 ಉತ್ತರ ಬಂತು. ಉತ್ತರ ಎಷ್ಟಾಯ್ತು ಮಕ್ಕಳೇ? 8. ಇದನ್ನೇ ನಾವು ಲೆಕ್ಕದ ವಿಧಾನದ ಮೂಲಕ ಮಾಡುವಾಗಲೂ ಕೂಡ ನಮಗೆ ಉತ್ತರ ಎಷ್ಟು ಬರುತ್ತೆ? 8 ಬರುತ್ತೆ. ನೋಡಿ, 0.40 ನಾನು ಭಿನ್ನರಾಶಿಗೆ ಪರಿವರ್ತಿಸಿದಾಗ 100ನೇ 40 ಆಗುತ್ತೆ. ಇಲ್ಲಿ 0.05 ಅಂದ್ರೆ 100ನೇ 5 ಆಗುತ್ತೆ. ಇದನ್ನ ನಾನು ಭಾಗಾಕಾರ ವಿಧಾನದಿಂದ ಮಾಡಿದಾಗ ಉತ್ತರ 8 ಬರುತ್ತೆ. ಈಗ ನಾವು ದಶಮಾಂಶದಿಂದ ದಶಮಾಂಶದ ಭಾಗಾಕಾರವನ್ನ ಕಲ್ತ್ವಿ. ಭಾಜ್ಯ ಭಾಜಕ ಎರಡೂ ಕೂಡ ದಶಮಾಂಶ ಇದ್ದಾಗ ನಾವು ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ. ಈಗ ಈ ಲೆಕ್ಕ ಮಾಡೋದು ನಮಗೆ ತುಂಬಾನೇ ಸುಲಭ. ನೋಡಿ ಮಕ್ಕಳೇ, ಕ್ರಮಿಸಿದ ದೂರ 43.2 ಕಿಲೋಮೀಟರ್, ಬಳಸಿದ ಪೆಟ್ರೋಲ್ 2.4 ಲೀಟರ್. ಈಗ 43.2 ನಾವು 2.4ರಿಂದ ಭಾಗಿಸಬೇಕು. ಅಂದರೆ ದಶಮಾಂಶದಿಂದ ದಶಮಾಂಶದ ಭಾಗಾಕಾರ ಆಗಬೇಕು. ಹೇಗೆ ಮಾಡೋಣ ನೋಡಿ, 10ನೇ 432 ಭಾಗಿಸು 10ನೇ 24. ಈಗ ನಿಮಗೆ ಭಾಗಿಸುವ ಲೆಕ್ಕ ಗೊತ್ತಿದೆ. 10ನೇ 432 ಗುಣಿಸು, ಇದನ್ನು ರೆಸಿಪ್ರೋಕಲಲ್ಲಿ ಬರೆಯೋಣ. 24ನೇ 10 ಆಯಿತು. ಈಗ ಸಂಕ್ಷೇಪ ರೂಪಕ್ಕೆ ತರೋಣ. 10 10 ಕ್ಯಾನ್ಸಲ್ ಆಯಿತು. ಈಗ 24 1 24, 24 18 432. ನಿಮಗೆ 24ರ ಮಗ್ಗಿ ದೊಡ್ಡದಾಯಿತು ಗೊತ್ತಿಲ್ಲ ಅಂತ ಇದ್ದರೆ ಮೊದಲಿಗೆ ಚಿಕ್ಕ ಸಂಖ್ಯೆಯಿಂದ ನಾವು ಸಂಕ್ಷೇಪ ರೂಪವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ
ಹೋದಾಗಲೂ ಕೂಡ ಉತ್ತರ 18 ಬರುತ್ತೆ. ಅದನ್ನು ಕೂಡ ನೀವು ಮನೆಯಲ್ಲಿ ಪ್ರಯತ್ನಿಸಿ ಮಕ್ಕಳೇ. ಉತ್ತರ ಏನಾಯಿತು? 18. ನೋಡಿ, ಹಾಗಾದರೆ 1 ಲೀಟರ್ ಪೆಟ್ರೋಲ್ನಲ್ಲಿ ಆ ಕಾರು 18 ಕಿಲೋಮೀಟರ್ ದೂರ ಕ್ರಮಿಸ್ತದೆ ಅನ್ನೋದು ನಮಗೆ ತಿಳಿಯಿತು. ಎಷ್ಟು ಸುಲಭ ಇದೆ ಅಲ್ವಾ? ದಶಮಾಂಶ ಸಂಖ್ಯೆಯನ್ನು ನಾವು ಭಾಗಿಸುವಾಗ ಮುಖ್ಯವಾಗಿ ನೆನಪಿನಲ್ಲಿಡಬೇಕಾದ ಅಂಶಗಳು ಯಾವುದು ಅಂತ ಒಮ್ಮೆ ನೋಡೋಣ ಮಕ್ಕಳೇ. ಒಂದು ದಶಮಾಂಶ ಸಂಖ್ಯೆಯನ್ನು ಒಂದು ಪೂರ್ಣ ಸಂಖ್ಯೆಯಿಂದ ಭಾಗಿಸಲು ಮೊದಲು ನಾವು ಅವುಗಳನ್ನು ಪೂರ್ಣ ಸಂಖ್ಯೆಯಂತೆ ಭಾಗಿಸುತ್ತೇವೆ. ನಂತರ ದಶಮಾಂಶ ಬಿಂದುವನ್ನು ಭಾಗಲಬ್ಧದಲ್ಲಿ ದಶಮಾಂಶ ಸಂಖ್ಯೆಯಲ್ಲಿದ್ದಂತೆ ಹಾಕಬೇಕು. ಈಗ ಒಂದು ಉದಾಹರಣೆ ನೋಡಿ. 10.5 ಭಾಗಿಸು 5. ಮೊದಲಿಗೆ ಏನು ಮಾಡಬೇಕು? ದಶಮಾಂಶ ಬಿಂದು ಇಲ್ಲ ಅಂತ ಹೇಳಿಯೇ ಭಾಗಿಸ್ಕೊಳ್ಳೋಣ. ಆಗ ಏನಾಯಿತು? ಉತ್ತರ 21 ಅಂತ ಬಂತು. ಆದರೆ ಭಾಜ್ಯದಲ್ಲಿ ಒಂದು ಸ್ಥಾನ ಬಿಟ್ಟು ಚುಕ್ಕಿ ಉಂಟು. ಹಾಗಾಗಿ ಒಂದು ಸ್ಥಾನ ಬಿಟ್ಟು ಚುಕ್ಕಿಯನ್ನು ಹಾಕಿದಾಗ ಉತ್ತರ ಏನು ಬಂತು? 2.1 ಬಂತು. ಇನ್ನೊಂದು ನೆನಪಿನಲ್ಲಿಡುವಂಥ ಎರಡನೇ ಅಂಶ ಯಾವುದು? ಒಂದು ದಶಮಾಂಶ ಸಂಖ್ಯೆಯನ್ನು 10, 100 ಮತ್ತು 1000ದಿಂದ ಭಾಗಿಸಿದಾಗ ದಶಮಾಂಶ ಬಿಂದುವನ್ನು 1ರ ಮುಂದೆ ಇರುವ 0ಯಷ್ಟು ಸಂಖ್ಯೆಯಿಂದ ಎಡಭಾಗಕ್ಕೆ ಸ್ಥಳಾಂತರಿಸಿ ಭಾಗಲಬ್ಧವನ್ನು ಪಡೆಯುತ್ತೇವೆ. ಇದರ ಬಗ್ಗೆಯೂ ತುಂಬ ಉದಾಹರಣೆಗಳನ್ನು ನಾವೀಗ ಬಿಡಿಸಿದ್ದೇವೆ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. 15.6 ಭಾಗಿಸು 10. ನೋಡಿ ಮಕ್ಕಳೇ, 15.6 ಇದೆ, ಭಾಗಿಸು 10 ಅಂದರೆ ಒಂದು ಸ್ಥಾನ ಯಾವ ಕಡೆಗೆ ಬರಬೇಕು? ಬಲಭಾಗದಿಂದ ಎಡಭಾಗದ ಕಡೆಗೆ ಬರಬೇಕು. ಉತ್ತರ ಏನಾಗುತ್ತೆ? 1.56 ಆಗುತ್ತೆ. ಈಗ 100 ಇದ್ದಾಗ 2 ಸ್ಥಾನ ಜಂಪ್ ಆಗುತ್ತೆ, 0.156 ಬರುತ್ತೆ. 1000 ಇದ್ದಾಗ 0.0156 ಬರುತ್ತೆ. ಗೊತ್ತಾಯ್ತಲ್ಲ? ಇದೆಲ್ಲ ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಇರುವಂತಹ ನೆನಪಿನಲ್ಲಿಡಬೇಕಾದ ಅಂಶಗಳು. ಆದುದರಿಂದ ಇದನ್ನು ಸದಾ ನೆನಪಿನಲ್ಲಿ ಇರಿಸ್ಕೊಳ್ಬೇಕು ಮಕ್ಕಳೇ, ದಶಮಾಂಶಗಳ ಭಾಗಾಕಾರ ಮಾಡುವಾಗ. ಈಗ ಕೊನೆಯ ಅಂಶ ಯಾವುದು? 2 ದಶಮಾಂಶ ಸಂಖ್ಯೆಗಳನ್ನು ಭಾಗಿಸುವಾಗ ಮೊದಲು ದಶಮಾಂಶ ಬಿಂದುವನ್ನು ಬಲತುದಿಗೆ ಅಂಶ ಮತ್ತು ಛೇದ ಎರಡರಲ್ಲಿಯೂ ಸಮಸಂಖ್ಯೆಯಷ್ಟು ಸ್ಥಾನಗಳಿಗೆ ಸ್ಥಳಾಂತರಿಸಿ ಭಾಜಕವನ್ನು ಒಂದು ಪೂರ್ಣ ಸಂಖ್ಯೆಯಾಗಿ ಪರಿವರ್ತಿಸಿ ನಂತರ ಭಾಗಿಸುತ್ತೇವೆ. ನೋಡಿ, 3.6 ಭಾಗಿಸು 0.3 ಅಂತ ಇದೆ. ಈಗ ನೋಡಿ, ಎರಡರಲ್ಲೂ ಕೂಡ ಒಂದೊಂದು ಸ್ಥಾನದಲ್ಲಿ ಚುಕ್ಕಿ ಇದೆ. ಈಗ ಎರಡೂ ಕೂಡ ಕ್ಯಾನ್ಸಲ್ ಆಯಿತು ಅಂತ ಭಾವಿಸಿದರೆ 3ನೇ 36 ಆಯಿತು. ಉತ್ತರ ಏನಾಯಿತು? 3ನೇ 36 ಅಂದರೆ ಉತ್ತರ 12 ಆಯಿತು. 3 1 3, 3 12 36. ಈಗ ಮಕ್ಕಳೇ, ಮನೆ ಲೆಕ್ಕ ಬಂತು. ಎಲ್ಲರೂ ಬರ್ಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ. ಮೊದಲನೇ ಲೆಕ್ಕ 0.35 ಭಾಗಿಸು 5. ಎರಡನೆಯ ಲೆಕ್ಕ 52.5 ಭಾಗಿಸು 10. ಮೂರನೇ ಲೆಕ್ಕ 432 ದಶಮಾಂಶ ಬಿಂದು 6 ಭಾಗಿಸು 100. ನಾಲ್ಕನೇ ಲೆಕ್ಕ 0.075 ಭಾಗಿಸು 2.5. ಈ ಲೆಕ್ಕವನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ಇಲ್ಲ ಮನೆಯಲ್ಲಿರುವ ಹಿರಿಯರಿಗೆ ತೋರಿಸಿ. ಈ ಅವಧಿಯಲ್ಲಿ ನಾವು ಕಲಿತಿರುವ ಅಂಶಗಳು ಯಾವುದೆಲ್ಲ ಅಂದರೆ, ದಶಮಾಂಶಗಳ ಭಾಗಾಕಾರ ಬಗ್ಗೆ ತಿಳ್ಕೊಂಡ್ವಿ, ಪೂರ್ಣ ಸಂಖ್ಯೆಯಿಂದ ದಶಮಾಂಶ ಸಂಖ್ಯೆಯನ್ನು ಭಾಗಿಸೋದು, 10, 100, 1000ದಿಂದ ಹೇಗೆ ದಶಮಾಂಶಗಳ ಭಾಗಾಕಾರವನ್ನು ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡ್ವಿ, ಒಂದು ದಶಮಾಂಶ ಸಂಖ್ಯೆಯಿಂದ ಇನ್ನೊಂದು ದಶಮಾಂಶ ಸಂಖ್ಯೆಯ ಭಾಗಾಕಾರವನ್ನು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ದಶಮಾಂಶದ ಭಾಗಾಕಾರವನ್ನು ನಾವು ಮಾಡುವಾಗ ಏನೆಲ್ಲ ಅಂಶವನ್ನು ನೆನಪಿನಲ್ಲಿ ಇರಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಉದಾಹರಣೆಯ ಸಹಿತ ತಿಳ್ಕೊಂಡ್ವಿ. ನಿಮಗೆ ಭಿನ್ನರಾಶಿಗಳು ಮತ್ತು ದಶಮಾಂಶದ ಅಧ್ಯಾಯ ಇಷ್ಟವಾಗಿದೆ ಮತ್ತು ಅರ್ಥವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿಗೆ ಭಿನ್ನರಾಶಿಗಳು ಮತ್ತು ದಶಮಾಂಶದ ಪಾಠ ಮುಗಿಯಿತು ಮಕ್ಕಳೇ. ಎಲ್ಲರೂ ಕೂಡ ಎಲ್ಲ ಲೆಕ್ಕವನ್ನು ಮನೆಯಲ್ಲಿ 2 ಸಾರಿ ಬರೆದು ಕಲಿತು ಅಭ್ಯಾಸಿಸಿ ಅಂತ ಹೇಳಿ ನಾನು ಬಯಸ್ತೇನೆ. ನೀವೆಲ್ಲರೂ ಹಾಗೆ ಮಾಡುವ ಜಾಣ ಮಕ್ಕಳು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ತರಗತಿ ಹಾಗೂ ಹಿಂದಿನ ತರಗತಿಗಳೆಲ್ಲವೂ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಧನ್ಯವಾದಗಳು. ನಾನು ಶ್ರೀಮತಿ ಶೈನಾ ಎಸ್ ಶೆಟ್ಟಿ, GMPS ಮಾರೇನಹಳ್ಳಿ, JP ನಗರ, ಬೆಂಗಳೂರು ದಕ್ಷಿಣ ವಲಯ 1ರಲ್ಲಿ TGT ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಹೊಸ ಹಾದಿಯಲ್ಲಿ
ಜೊತೆಗೂಡಿ ಹೆಜ್ಜೆಯ ಹಾಕೋಣ